second alpha. Hi friends, what's going on your mind? I know our school day is going to be grand success, but Yes, that's fine. But Oh, why yes. are you looking worried? this function remains incomplete without remembering our power star, right? Yes, Purnan. Dr. Puneet Rajkumar sir is our role model. Not everyone can be like him. His deeds are still afresh even now. Today we We shall send a tribute to our beloved Puneet sir. kindly switch on your mobile devices and show your appreciation. Best respect for Puneet sir. 1975 ಮಾರ್ಚ್ 17ರ ಸೋಮವಾರ ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ದಂಪತಿಗಳ ವರ ಪುತ್ರನ ಜನನ. ಅಂಬೆಗಾಲಿಡುವ ಮುನ್ನವೇ ನಟನೆಗೆ ಮುನ್ನುಡಿಯಿಟ್ಟ ಮುದ್ದು ಮಗದ ಪೌರ. ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ ಬಾಲನಟನಾದ ಈ ಪುನೀತ್ ನಿಜಕ್ಕೂ ಆಗಲೇ ರಾಜಕುಮಾರ. ಭಾಗ್ಯವಂತ ಚಿತ್ರದ ಮೂಲಕ ಗಾಯನದಲ್ಲೂ ಸೈ ಎನಿಸಿಕೊಂಡ ಬಾಲ. ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ತಾರೆ ಅಂದ, ಎಂತ ಚಂದ, ರಾತ್ರಿ ಆಯ್ತು ಮರಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ತುಂಟಾಟವಾಡುವ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿಗೆ ಭಾಜನನಾದ ಸಹಜ ನಟನೆಯ ಕಲಾದೈತ್ಯ. ನಾನು ನೀನು ಕಾಡು ಫಾರೆಸ್ಟ್ ಬೆಟ್ಟ ಮೌಂಟೇನ್ ಹೂ ಫ್ಲವರ್ ಬೆಟ್ಟದ ಹೂ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆಲೆ ಸನ್ಲೈಟ್ ಲೆಟ್ ಕಮ್ ಕೊಡಲು ಬೆಟ್ಟದ ಹೂವ ತರುವೆ. ಶರ್ಲಿ ಮೇಡಮ್ ಟು ಗಿವಿಂಗ್ ಮೌಂಟೇನ್ ಫ್ಲವರ್ ಬ್ರಿಂಗಿಂಗ್. ಕನ್ನಡದ ಕಣ್ಮಣಿ, ಕನ್ನಡದ ಕಣ್ಣು ಅಪ್ಪುವಾಗಿ ನಾಯಕ ನಟನಾಗಿ ರೀ ಎಂಟ್ರಿ ಕೊಟ್ಟಾಗ ನನ್ ಫ್ರೆಂಡ್ ಬಂದಿಯಾನೆ. ಯಾವ ಫ್ರೆಂಡು? ಅದ ನೀವು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಲ್ಲ. ಓಹ್ ನಿಮ್ ದೇವ್ರಾ? ಎಲ್ಲಿ? ಅಲ್ಲಿ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋಲೆ. ಸುಮ್ನೆ ಓಡು ಬಿಡೋ ಸುಂದರಿ, ಸುಳ್ಳೆ ತಲೆ ಮಾಡು ಬಿತ್ತರಿ, ಒಗ್ಗಲೆ ರಂಕಿಡಿ ಸೋದರಿ, ಹಿಂದೆಲ್ಲ ಖ್ಯಾತೆ ಕಡೆ. ಹುಷಾರು 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 ಹುಷಾರು. ನಟ ಗಾಯಕನಾಗಷ್ಟೇ ಅಲ್ಲ, ಡ್ಯಾನ್ಸು ಫೈಟ್ ನಲ್ಲಿ ಅವರನ್ನು ನೋಡುವುದೇ ಕಣ್ಣಿಗೆ ಹಬ್ಬ.
ಜೋಶ್ ಮೀರಿ ಇವರು ಕ್ಯಾಮರಾಗೆ ಪೋಸ್ ಕೊಡದೆ ಮಾಡಿದ ಸಮಾಜ ಕಾರ್ಯ ಟಾರ್ಚ್ ಆನ್ ಮಾಡಿ ಎಲ್ಲ ಫ್ಲೈ ಬದುಕಿದ್ರೆ ತೋರಿಸಿದ ಹೆಮ್ಮೆಯ ಪ್ರೀತಿಯ ಆದರ್ಶ ಮೂರ್ತಿ ಪುನೀತ. ಫ್ಲೈ ಮಾಡ್ಬೇಕೆಲ್ಲ ಫ್ಲೈ ಮಾಡಿ ದಯವಿಟ್ಟು ನಮನ. ಫುಲ್ ಸ್ಟೇಜ್ ಫುಲ್ ಲೈಟ್ಸ್ ಆಫ್ ಲೈಟ್ಸ್ ಆಫ್ ಫುಲ್ ಫ್ಲೈ ಮಾಡಿ ಫುಲ್ ಫ್ಲೈ ಮಾಡ್ಬೇಕು. ಬೊಂಬೆ ಹೇಳುತ್ತೈತೆ ಮತ್ತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಅಪ್ಪುಗೆ ನಿಮ್ಮ ನಮನ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ನಲಿದು ಮನೆಯ ಮನಗಳ ಎಂದು ಆರಾಧಿಸುವ ರಾಜಿಸುವ ರಾಜರತ್ನ ಆಡಿಸಿ ಸೋತು ತಲೆಯಬಾಗದು ಒಂದು ಹೇಳುತ್ತಿದೆ ನಿನ್ನ ಕಂಗಳ ಬಿಸಿಯ ಹನಿಗಳು ಮೂರು ಕಥೆಯ